ರಾಜ್ಯಕ್ಕೆ ಚಂಡಮಾರುತ ಕಾಲಿಡೋ ಮುನ್ನವೇ ಹಲವೆಡೆ ಮಳೆ ಅಬ್ಬರಿಸುತ್ತಿದೆ. ಮಳೆಯ ಇದೇ ಆರ್ಭಟ ರೈತರು ಬೀದಿಗೆ ಬರುವಂತೆ ಮಾಡಿದೆ. ಜಿಲ್ಲೆಯ ರೈತರಿಗೆ ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಒಂದು ಸ್ಥಿತಿ. ಹಾವೇರಿ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ರೈತ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭತ್ತ ನೆಲಕ್ಕೆ ಉರುಳಿದೆ. ಮೆಕ್ಕೆಜೋಳ, ಈರುಳ್ಳಿ ಹೊಲದಲ್ಲೇ ಕುಳಿತಿದ್ರೆ ತೊಗರಿ ಬೆಳೆಯು ನಾಶವಾಗಿದೆ. ಇದಕ್ಕೆಲ್ಲ ಕಾರಣವೇ ಮಳೆ. ಹಿಂಗಾರು ಮಳೆ ಆರ್ಭಟ, ಚಂಡಮಾರುತದ ಅಬ್ಬರ, ಬೆಳೆ ಕಳೆದುಕೊಂಡು ಅನ್ನದಾತರ ಸಂಕಷ್ಟ. ಆಂಧ್ರದ ಕರಾವಳಿಗೆ ಅಪ್ಪಳಿಸಿರುವ ಮೋಂತಾ ಚಂಡಮಾರುತ ಭರ್ಜರಿ ಮಳೆ ಜೊತೆಗೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಮುಂಗಾರು ಹಿಂಗಾರು ಅಂತ ಎಡಬಿಡದ ಮಳೆಗೆ ಕಂಗಾಲಾಗಿದ್ದ ರೈತರು ಈಗ ಸೈಕ್ಲೋನ್ನಿಂದ ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಗೋಕರ್ಣ ಭಾಗದಲ್ಲಿ ಕೊಯ್ಲಿಗೆ ಬಂದ ಭತ್ತ ಸಂಪೂರ್ಣ ನಾಶವಾಗಿದೆ. ಪ್ರವಾಸೋದ್ಯಮಕ್ಕೂ ಬ್ರೇಕ್ ಬಿದ್ದಿದೆ. ಇನ್ನು ಧಾರವಾಡ ಜಿಲ್ಲೆಯ ರೈತರು ಭರ್ಜರಿ ಮೆಕ್ಕೆಜೋಳ ಬೆಳೆದಿದ್ರು. ಈಗ ಕಟಾವು ಮಾಡಬೇಕು ಅನ್ನುವಾಗಲೇ ಚಂಡಮಾರುತದ ಭೀತಿ ಶುರುವಾಗಿದೆ. ಅಷ್ಟೇ ಅಲ್ಲದೆ ಹಿಂಗಾರು ಮಳೆಯಿಂದಾಗಿ ಹಲವೆಡೆ ಜೋಳ ನೆಲಕ್ಕುರುಳಿದ್ದು ಗಿಡದಲ್ಲೇ ತೆನೆಗಳು ಹಾಳಾಗ್ತಿವೆ. ಇದೀಗ ನಾನು ಹುಬ್ಳಿ ತಾಲೂಕಿನ ಅಂಚಡಗಿರಿ ಗ್ರಾಮದಲ್ಲಿದ್ದೇನೆ. ನಿರಂತರ ಮಳೆಯಿಂದಾಗಿ ಮೆಕ್ಕೆಜೋಳವನ್ನ ಕಟಾವು ಮಾಡಲಿಕ್ಕೆ ಆಗದಂತ ಒಂದು ಸ್ಥಿತಿ. ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಕಟಾವಿಗೆ ಸಂಪೂರ್ಣವಾಗಿ ಕಟಾವಿಗಿಂತ ಮೆಕ್ಕೆಜೋಳ ಹೇಗೆ ಗಿಡದಲ್ಲೇ ಹಾಳಾಗಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹುತೇಕ ರೈತರ ಜಮೀನಿನಲ್ಲಿ ಇದೀಗ ಇದೇ ಸ್ಥಿತಿ ಕಂಡು ಬರ್ತಾ ಇರುವಂತದ್ದು. ಇತ್ತ ಹಾವೇರಿ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆ ಹೊಲದಲ್ಲೇ ಕುಳಿತಿದೆ. ಈ ಬಾರಿ ಈರುಳ್ಳಿ ಇಳುವರಿ ಚೆನ್ನಾಗಿದ್ದು ರೈತರು ಲಕ್ಷ ಲಕ್ಷ ಲಾಭದ ಕನಸಲ್ಲಿದ್ರು. ಆದ್ರೆ ಬೆಲೆ ಕುಸಿದಿರೋದ್ರಿಂದ ಹಲವರು ಹೊಲದಲ್ಲೇ ಬೆಳೆಯನ್ನ ಬಿಟ್ಟಿದ್ದಾರೆ. ಬೆಲೆ ಬಂದಾಗ ಮಾರಾಟ ಮಾಡಲು ನಿರ್ಧರಿಸಿದ್ರು. ಆದ್ರೆ ಇತ್ತೀಚೆಗೆ ಸುರಿದಂತ ಮಳೆ ಬೆಳೆ ಕೊಳೆಯುವಂತೆ ಮಾಡಿದೆ. ರಾಣೆಬೆನ್ನೂರು ತಾಲೂಕಿನ ಮಾಗೋಡ, ಇಟಗಿ, ಮಾಕ್ನೂರು ಸೇರಿದಂತೆ ಹಲವು ಗ್ರಾಮದಲ್ಲಿ ನೂರಾರು ಎಕರೆ ಈರುಳ್ಳಿ ನಾಶವಾಗಿದೆ. ಈ ವಾರದಲ್ಲಿ ಏನು ಮಳೆ ಸುರಿತು ಆ ಮಳೆಯಿಂದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಕಳೆದ ಒಂದು ತಿಂಗಳ ಹಿಂದೆ ಇವರು ಈರುಳ್ಳಿಯನ್ನ ರಾಶಿ ಮಾಡಿದ್ರು, ಅಂದ್ರೆ ಕಿತ್ತು ರಾಶಿ ಮಾಡಿ ಗುಡ್ಡೆ ಮಾಡಿ ಇಟ್ಟಿದ್ರು. ಆದರೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಏನು ಮಳೆ ಬಂತು ಆ ವಾರದ ಹಿಂದೆ ಮಳೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಈರುಳ್ಳಿ ಈಗ ಕೊಳಿತಾ ಇದೆ. ಜೊತೆಗೆ ಇದಕ್ಕೆ ಮಾರ್ಕೆಟ್ನಲ್ಲೂ ಕೂಡ ಬೆಲೆ ಕೂಡ ಕುಸಿತಗೊಂಡಿದೆ. ಇನ್ನು ಸೆಪ್ಟೆಂಬರ್ನಲ್ಲಿ ಸುರಿದ ಮಳೆಗೆ ಬೀದರ್ ಜಿಲ್ಲೆಯಲ್ಲಿ 1,67,000 ಹೆಕ್ಟೇರ್ನಲ್ಲಿರುವಂತಹ ಬೆಳೆ ನಾಶವಾಗಿದೆ. ಉದ್ದು, ಸೋಯಾಬೀನ್, ಹೆಸರು, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನಕಾಯಿ ಸೇರಿದಂತೆ 10 ಬೆಳೆಗಳು ನೀರು ಪಾಲಾಗಿವೆ. ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಿದೆ. ಆದರೆ ಇದುವರೆಗೂ ಪರಿಹಾರದ ಹಣ ಮಾತ್ರ ರೈತರಿಗೆ ಸೇರಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಿಂದ ಸಂಜಯ್, ಹಾವೇರಿಯಿಂದ ಅಣ್ಣಪ್ಪ ಜೊತೆ ಸುರೇಶ್, TV9 ಬೀದರ್.